ಶರತ್ ಶರತ್ ಹಾಂ ಏನು ನವ್ಯ? ಯಾಕೆ ಶರತ್ ಏನಾಯ್ತು? ಆವಾಗ್ಲಿಂದನೂ ಒಂಥರ ಸಪ್ಪಗಿದ್ದೀರಲ್ಲ, ಏನಾಯ್ತು? ಏನಿಲ್ಲ ನವ್ಯ, ನಿಜವಾಗ್ಲೂ ನನ್ನಿಂದ ನಿಂಗೆ ನೆಮ್ಮದಿನೇ ಇಲ್ಲ. ಯಾಕೆ ಶರತ್, ನಾನು ಏನಂದೆ ನಿನಗೆ? ಯಾವಾಗಾದ್ರೂ ಏನಾದ್ರು ಹೇಳಿದಿನಾ ನಿನ್ನಿಂದ ನಂಗೆ ನೆಮ್ಮದಿಲ್ಲ ಅಂತ? ಯಾಕಿಂಗೆ? ಯಾಕೆ ಇವತ್ತು ಇಷ್ಟೊಂದು ಬೇಜಾರಾಗಿದೆಯಾ? ಇವತ್ತು ಇರೋ ಸತ್ಯ ಎಲ್ಲನೂ ನಮ್ಮ ಅಪ್ಪ ಮುಂದೆ ಹೇಳ್ಬಿಟ್ಟೆ. ಶರತ್, ಏನು ಹೇಳ್ತಾ ಇದೀಯ ನೀನು? ಹೌದು ನವ್ಯ, ನಿಜವಾಗ್ಲೂ ನನ್ನಲ್ಲಿ ತಪ್ಪಿಟ್ಕೊಂಡು ನಿನ್ನ ಬೇಕು ಅವ್ರು ದೂರ್ತಾ ಇದ್ದಿದ್ದು ನನ್ನ ಸಹಿಸೋಕ್ಕಾಗಲಿಲ್ಲ ನನಗೆ ನೋಡಿ. ಪಾಪ ನೀನು ಎಷ್ಟೊಂದು ಒಳ್ಳೆಯವಳು, ಅದು ನೀನು ಅರ್ಥ ಮಾಡ್ಕೊಳ್ದಾನೆ ಅವ್ರು ಬಾಯಿಗೆ ಬಂದಂಗೆ ಮಾತಾಡೋದು ನಾನು ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ ಹೇಳು? ಅದಕ್ಕೆ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟೆ. ಶರತ್, ಏನು ಹೇಳ್ತಾ ಇದೀಯ ನೀನು? ಅಲ್ಲ ಶರತ್, ಪ್ಲೀಸ್ ನೀನು ನಂಗೆ ಬೇಜಾರು ಮಾಡಬೇಡ ನೀನು. ನೋಡು, ನಿನ್ಗೆ ಈ ಥರ ಪ್ರಾಬ್ಲಮ್ ಐತೆ ಅಂತ ಗೊತ್ತಾದರೆ ನೀನು ನೋಡೋ ದೃಷ್ಟಿನೇ ತಪ್ಪಾಗಿ ನೋಡ್ತಾನೆ ಅಂದ್ಬಿಡ್ತಾನೆ. ಇಷ್ಟು ದಿನ ನನಗೆ ಸಮಸ್ಯೆ ಇದೆ ಅಂತ ನಾನು ಹೇಳ್ಕೊಂಡಿದ್ದು. ನೋಡು, ನಿನ್ನ ಒಳ್ಳೆತನ ನಾನು ಎಷ್ಟು ದಿನ ಅಂತ ದುರುಪಯೋಗ ಪಡಿಸ್ಕೊಳ್ಳಿ ನವ್ಯ? ನಿಜವಾಗ್ಲೂ ನನ್ನಿಂದ ನಿನ್ಗೆ ಯಾವುದೇ ಥರದ್ದು ನೆಮ್ಮದಿ ಸಿಗಲ್ಲ. ಪ್ಲೀಸ್ ನೀನು ಬೇರೆ ಮದುವೆ ಆಗು, ನೆಮ್ಮದಿಯಾಗಿರು, ನನ್ನಿಂದ ಡೈವರ್ಸ್ ತಗೊಬಿಡು. ಶರತ್, ಏನು ಮಾತಾಡ್ತಾ ಇದೆಯಾ ಶರತ್ ನೀನು? ಅಲ್ಲ ಕಣೋ, ನಾನು ಯಾವತ್ತಾರೆ ನಿನ್ನಿಂದ ನನಗೆ ಮಕ್ಕಳಿಲ್ಲ ಅಂತ ನಾನು ಯಾವತ್ತಾದ್ರೂ ನಿನಗೆ ಬೇಜಾರು ಮಾಡಿದ್ದೀನ ಹೇಳು? ಬೇಡ ಶರತ್, ಹಿಂಗೆಲ್ಲ ಮಾತಾಡಬೇಡ ನೀನು. ನೋಡು, ನನಗೆ ನೀನೇ ಮಗು, ನಿನಗೆ ನಾನೇ ಮಗು. ಇಲ್ಲ ನವ್ಯ, ನೋಡು, ಈಗ ನಮ್ಮ ಅಪ್ಪ ಅಮ್ಮ ಹೆಂಗೆ ನನ್ನ ಕಡೆಯಿಂದ ಮಕ್ಕಳಾಗಬೇಕು, ನನ್ನ ಮಗ ನಮ್ಮ ವಂಶ ಬೆಳಗಬೇಕು ಅಂತ ಹೆಂಗೆ ಆಸೆ ಪಡ್ತಾರೆ, ಹಂಗೆ ತಾನೇ ನಿಮ್ಮ ಅಪ್ಪ ಅಮ್ಮನಿಗೂ ಆಸೆ ಇರೋಕ್ಕಿಲ್ವಾ ನನ್ನ ಮಗಳ ಹೊಟ್ಟೆಲಿ ಮಗು ನೋಡಬೇಕು ಅಂತ? ನನಗೆ ಆ ಯೋಗ್ಯತೆ ಇಲ್ಲ. ಪ್ಲೀಸ್ ನನ್ನ ಪಾಡಿಗೆ ನಾನು ಬಿಟ್ಬಿಡು, ನೀನು ನೆಮ್ಮದಿಯಾಗಿರು. ಹೆಂಗೋ ಶರತ್, ಹೆಂಗಿರಲಿ ಹೇಳು? ಪ್ಲೀಸ್ ಶರತ್, ನೀನು ಹಿಂಗೆಲ್ಲ ಮಾತಾಡಬೇಡ ನೀನು, ದಯವಿಟ್ಟು. ನೋಡು, ನನಗೆ ಮಕ್ಕಳಿಲ್ದರೂ ಪರವಾಗಿಲ್ಲ, ಜೀವನ ಪರ್ಯಂತ ನಿನ್ನ ಜೊತೆ ಇರ್ತೀನಿ ನಾನು. ನಿನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಲ್ಲ. ನಾನು ಬಿಟ್ಟು ಹೋಗೋದು ಒಂದೇ ಒಂದು ದಿನ, ಅದು ನಾನು ಸತ್ತಂತ ದಿನ. ಹೇ, ಹಂಗೆಲ್ಲ ಮಾತಾಡಬೇಡ ನೀನು. ಮತ್ತೆ ಹಂಗೆಲ್ಲ ಮಾತಾಡ್ಬೇಡೋದು ನೀನು ಅಷ್ಟೇ. ಹಿಂಗೆಲ್ಲ ನೀನು ಯಾಕೆ ಕೇಳಕ್ಕೆ ಹೋಗಿದ್ದೆ ವಿಷಯವ? ನಾನು ಎಷ್ಟು ದಿನದಿಂದ ಮುಚ್ಚಿಟ್ಟಿದೆ, ನೀನು ಯಾಕೆ ಹೋಗಿ ಹೇಳ್ದೆ ಹೇಳು? ನನಗಂತೂ ಸಖತ್ ಬೇಜಾರಾಯ್ತದೆ ಶರತ್. ನೀನು ಯಾಕೆ ಕೇಳಕ್ಕೆ ಹೋಗಿದ್ದೆ? ಮತ್ತೇನು, ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಭಾಳ ಅತಿಯಾಗಿಲ್ವ ಹೇಳು? ಅವ್ರನ್ನ ಎಷ್ಟು ಅಂತ ನಾನು ಅವಾಯ್ಡ್ ಮಾಡನೆ, ಹೇಳ್ಬಾರ್ದು, ಇರೋನೊಬ್ಬ ನನ್ನ ಮಗ, ನಾನು ಒಬ್ಬ ಮಗ ಇದ್ಕೊಂಡು ನಮ್ಮ ಅಪ್ಪ ಅಮ್ಮನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾನು ಅಷ್ಟೊಂದು ಪ್ರಯತ್ನ ಪಟ್ಟೆ. ಆದರೆ ಸಾಧ್ಯ ಆಯಿತಾ? ಅವ್ರ ಬುದ್ಧಿ ತೋರೇಬಿಟ್ರು. ಪಟೇಲಪ್ಪಗೆ ನ್ಯಾಯ ಕೊಡೋಕ್ಕೆ ಅಂತ ಹೋಗಿದ್ರಂತೆ. ನನ್ನಲ್ಲಿ ತಪ್ಪಿಟ್ಕೊಂಡು ನಿನ್ನ ಮೇಲೆ ಹೆಂಗೆ ದೂರ ಹೇಳೋದು ನಾನು? ಅದಕ್ಕೆ ರಿಪೋರ್ಟನ್ನು ಕಳಿಸ್ದೆ. ಇವಾಗ ಚೆಕ್ ಮಾಡಿಸ್ಕೊಂಡ್ರೆ ನಾನು ನೋಡಲಿ ಬಿಡು. ಅಲ್ಲ ಶರತ್, ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೂ ಅವರು ಅರ್ಟ್ ಮಾಡ್ಕೊತಾರೆ. ನೀನು ಯಾಕೆ ಈ ಥರ ದುಡುಕ್ ನಿರ್ಧಾರ ತಗೊಳಕ್ಕೆ ಹೋದೆ? ಏನಾದ್ರು ಒಂದು ಮ್ಯಾನೇಜ್ ಮಾಡ್ಬೋದಾಗಿತ್ತಲ್ವಾ? ಏನು ಮ್ಯಾನೇಜ್ ಮಾಡೋಕ್ಕಾಯ್ತದೆ? ನಮ್ಮ ಅಪ್ಪಂದು ಅಮ್ಮಂದು ಅತಿಯಾಗಿತ್ತು, ಸುಮ್ಮನಿರು. ನಾನು ಹೇಳಲಿಲ್ಲ ಅಂದರೆ ನಿನ್ನ ಮೇಲೆ ತಪ್ಪು ತಿಳ್ಕೊತಿದ್ರು. ನನ್ನಲ್ಲಿ ಸಮಸ್ಯೆ ಇಟ್ಕೊಂಡು ನೀನು ಇಲ್ದೋದೆಲ್ಲ ಅನ್ಸ್ಕೋಬೇಕಾದ ಅವಶ್ಯಕತೆನೇ ಇಲ್ಲ. ಏನಾದರೂ ಆಗಲಿ ಶರತ್, ನಾನು ಯಾವತ್ತೂ ನಿನ್ನ ಕೈ ಬಿಟ್ಟು ಹೋಗಲ್ಲ. ನಾನು ದೂರ ಮಾಡೋಂಥ ಮಾತು ಮಾತ್ರ ಮಾತಾಡಬೇಡ. ಹಂಗಲ್ಲ ನವ್ಯ, ನಿನಗೂ ಮಕ್ಕಳು ಬೇಕು ಅಂತ ಆಸೆ ಇರಲ್ವಾ? ನೋಡು, ನನಗೆ ಯಾವ ಆಸೆನೂ ಇಲ್ಲ, ಏನೂ ಇಲ್ಲ. ನೀನು ನನ್ನ ಚಿಕ್ಕ ಪಾಪು, ನೀನು ಪ್ಲೀಸ್ ನೀನಾಗೆಲ್ಲ ಮಾತಾಡ್ಬೇಡ ಶರತ್. ನೋಡು, ನೀನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೆ. ಆ ಮಗು ಆಗಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಬಿಟ್ಟಂತೂ ಹೋಗೋದಿಲ್ಲ. ನೀನು ಅಷ್ಟೇ, ನನ್ನ ದೂರ ಮಾಡೋ ಪ್ರಯತ್ನ ಪಡಬೇಡ ನೀನು. ಯಾವತ್ತೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಕಣೋ. ಪ್ಲೀಸ್ ಅರ್ಥ ಮಾಡ್ಕೊ. ಪ್ಲೀಸ್ ನವ್ಯ, ನೀನು ನನ್ನ ಅರ್ಥ ಮಾಡ್ಕೊ. ನನಗೆ ಯಾಕೋ ನಿನಗೆ ಭಾಳ ಮೋಸ ಮಾಡ್ತಾ ಇದ್ದೀನೇನೋ ಅನ್ನಂಗೆ ಫೀಲ್ ಆಯ್ತದೆ ನನಗೆ. ನೋಡು, ನಿನಗೆ ಅನ್ಬೇಡ ನೀನು, ಪ್ಲೀಸ್ ಅರ್ಥ ಮಾಡ್ಕೊ. ನಿನಗೆಲ್ಲ ಮಾತಾಡೋದು ನನಗೆ ಅರ್ಥ ಆಯ್ತದೆ ನನಗೆ. ನಿನಗೆಲ್ಲ ಮಾತಾಡಿದ್ರೆ ಬೇಜಾರಾಯ್ತು ಶರತ್. ನೀನು ಯಾವತ್ತೂ ಖುಷಿಯಿಂದ ಇರಬೇಕು, ಯಾವತ್ತೂ ನಿನ್ನ ಮನ್ಸಿಗೆ ನೋವು ಮಾಡ್ಕೋಬಾರ್ದು. ಅಲ್ಲ, ಈ ವಿಷಯ ನಿಮ್ಮ ಮನೆಯವ್ರು ಗೊತ್ತಾದ್ರು ಏನು ಅನ್ಕೋತಾರೋ ಏನೋ? ಅವ್ರಿಗೇನು ಗೊತ್ತಾಯ್ತದೆ? ಅವ್ರಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗೋದಿಲ್ಲ. ನೀನು ಏನು ಬೇಜಾರು ಮಾಡ್ಕೋಬೇಡ ಶರತ್, ನೀನು ಸುಮ್ಮನಿರು ನೀನು. ಪ್ಲೀಸ್ ಕಣೋ, ಬಾ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊ ಬರೋಣ. ನಿಂಗೆ ಮಂಕಾಗಿ ಹಿಂಗೆ ಕುತ್ಕೊಂಡ್ರೆ ನಾನು ನೋಡೋಕೆ ಆಯ್ಕಿಲ್ಲ ಶರತ್, ಪ್ಲೀಸ್. ಇಲ್ಲ ನವ್ಯ, ನನಗೇನೋ ಭಾಳ ಬೇಜಾರಾಯ್ತದೆ. ನನಗೆ ಇವತ್ತಂತೂ ಸಖತ್ ಹರ್ಟ್ ಆಯ್ತೈತೆ. ಈ ಥರ ಪರಿಸ್ಥಿತಿಗೆ ನಿಜವಾಗ್ಲೂ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡು, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೆಯಾ? ನೀನು ಜಾಸ್ತಿ ಟೆನ್ಷನ್ ತಗೋಬೇಡ ಆಯಿತಾ? ಬಾ ನೀನು. ನೋಡು, ನನಗೆ ಹೆಂಗೆ ನೀನು ಸಮಾಧಾನ ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಕಣೋ. ಸುಮ್ಮನೆ ನೀವೆಲ್ಲ ಯಾಕೆ ಬೇಕಾಗಿತ್ತು? ಇಲ್ಲ ಬಂದ್ಬಿಡು, ನಿನ್ನ ಮೇಲೆ ಇಲ್ಲದೆಲ್ಲ ನಾನು ಹೇಳ್ಬಿಡ್ಲಿ. ನಾನು ನೋಡ್ತಾರೆ ಸುಮ್ಮನೆ ಇರೋಕ್ಕಾಯ್ತದ? ನನಗೆ ಯಾವತ್ತೂ ನೀನು ಚೆನ್ನಾಗಿರಬೇಕು. ಸುಮ್ಮನೆ ಇಲ್ಲದೆಲ್ಲ ನಿನ್ನ ಮೇಲೆ ದೂರ ಹೊತ್ಕೊಂಡು ನೀನು ಯಾಕೆ ಬೇಜಾರು ಮಾಡ್ಕತಿ? ನಿನ್ಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು. ನೀನು ಯಾವಾಗಲೂ ಖುಷಿಯಿಂದನೇ ಇರಬೇಕು, ಅದೇ ನನಗೆ ಮುಖ್ಯ. ನೀನು ನಗ್ನಗಿತ ಇರಬೇಕು, ಖುಷಿಯಿಂದ ಇರಬೇಕು, ಅದೇ ನನಗೆ ಬೇಕಾಗಿರೋದು. ನನ್ನ ಖುಷಿನೇ ನೀನಲ್ವಾ? ನೀನು ಖುಷಿಯಾಗಿದ್ರೆ ನಾನು ಖುಷಿ ಇದ್ದಂಗೆ. ನೀನು ಹಿಂಗೆ ಸಪ್ಕಿರ್ಬೇಡ, ಬೈಲಾರ ಹೊರಗಡೆ ಓಟ್ಬರೋದ. ಸರಿ ನಡಿ, ಆಯಿತು. ಶರತ್, ಏನು ಯತ್ನೆ ಮಾಡ್ತಾ ಕುಂತಿದ್ಯಾ ನೀನು? ಕುಡಿ ಕಾಫಿನ. ಏನಿಲ್ಲ, ನಿಜವಾಗ್ಲೂ ನೀನು ಎಷ್ಟೊಂದು ಒಳ್ಳೆಯವಳು ನವ್ಯ. ನಿಜವಾಗ್ಲೂ ನಿನ್ನ ಮದುವೆ ಆಗಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ನೋ. ಆದರೆ ನನ್ನಿಂದ ನಿಂಗೆ ನೆಮ್ಮದಿ ಇಲ್ವಲ್ಲ ಅನ್ನೋದೇ ಬೇಜಾರು. ಯಾಕೆ ಹಿಂಗೆ? ನೋಡು, ನಿನಗೆಲ್ಲ ಮಾತಾಡೋ ನಂಗೆ ಸಖತ್ ಮನ್ಸಿಗೆ ನೋವಾಗುತ್ತೆ ಶರತ್. ನೀನು ಯಾಕೆ ಅನ್ಕತೀಯ? ನಿಜವಾಗ್ಲೂ ನಿನ್ನ ಮದುವೆ ಆಗಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದೆ ಗೊತ್ತಾ? ಯಾರು ತಾನೇ ಈಗ ನೀನೇನಾದ್ರು ನಂಗೆ ಸಪೋರ್ಟಿವ್ ಆಗಿರಲಿಲ್ಲ ಅಂದಿದ್ರೆ ನನ್ನ ತಂಗಿನ ಓದಿಸೋಕ್ಕೂ ಆಯ್ತಿರಲಿಲ್ಲ, ನನ್ನ ಜೊತೆ ಇರ್ಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹಾಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ಯಾ ನೀನು. ಅದ್ರ ಮುಂದೆ ಇದೆಲ್ಲ ಯಾವ ಲೆಕ್ಕನೋ? ಯಾಕೆ ಚಿನ್ನಗೆ ಮಕ್ಕಳಾಗಲ್ವಾ? ಆ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ಇರೋಣ, ಸುಮ್ಮನಿರು. ಯಾಕೆ ತಲೆಗೆಡ್ಸ್ಕೊತೀಯ? ಯಾವ ಮಕ್ಕಳಾದ್ರೇನು? ಇಲ್ದರು ಯಾವ್ದಾದ್ರು ಒಂದು ಅನಾಥಾಶ್ರಮದಲ್ಲಿ ಒಂದು ಮಗು ತಂದು ಸಾಕೊಳ್ಳೋಣ. ನೀನು ಅದ್ರ ಬಗ್ಗೆನ ಚಿಂತೆ ಮಾಡಬೇಡ. ನಮ್ಮ ಹೊಟ್ಟೆಲೆ ಹುಟ್ಟಬೇಕು ಅಂತ ಯಾಕೆ? ಯಾವ್ದಾದ್ರು ಒಂದು ಅನಾಥ ಮಗುಗೆ ನಾವು ತಂದೆ ತಾಯಿ ಆದರೆ ಆ ಮಗುಗೂ ಒಂದು ಆಸರೆ ಆಗುತ್ತೆ ಅಲ್ವಾ? ನಿಜ, ನಿನ್ನ ಮಾತು ನಿಜನೇ. ಏನು ಮಾಡೋದು ಏನೋ ಒಂದೂ ಗೊತ್ತಾಯ್ತಿಲ್ಲ ನನಗೆ. ನೋಡು ಶರತ್, ಟೆನ್ಷನಲ್ಲಿ ಯಾವುದೇ ಥರ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡ ಆಯಿತಾ? ಎಲ್ಲ ಒಳ್ಳೇದಾಯ್ತು, ಸುಮ್ಮನಿರು. ಎಲ್ಲ ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೊಂಡಿಯಾ? ನೋಡು, ಇವಾಗ ಕಾಫಿ ಕುಡಿ ನೀನು. ಹಲೋ.
ಎಲ್ಲಿದ್ಯಪ್ಪ ಸರತು? ಹೇಳಮ್ಮ. ಈಗ ಹೊರ್ಗಡೆ ಬಂದಿದ್ದೆ ನೋವೇ ನಾನು. ಬೇಜಾರು ಮಾಡ್ಕೋಬೇಡ ಕಣ್ಲ. ನಿಜವಾಗ್ಲೂ ನನ್ನ ಸೊಸೆ ಮೇಲೆ ಇಲ್ದೋದೆಲ್ಲನೂ ಮಾತಾಡ್ಬಿಟ್ಟೆ. ನಾಳೆ ಬೆಳಿಗ್ಗೆ ಬರ್ತೀವಿ ಅಪ್ಪ ನಾನು. ಯಾಕೆ ಇಲ್ಲಿ ಬಂದವಳು ತಲೆ ತಿನ್ನಕ? ಲವ್ ಸರತು, ಇಷ್ಟೆಲ್ಲ ಆದ್ಮೇಲೆ ನಾವು ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ದೊಡ್ಡ ಮನ್ಸ್ರು ಆದವಲ್ಲ. ಬೇಜಾರು ಮಾಡ್ಕೋಬೇಡ ಕಣಪ್ಪ. ನಿಜವಾಗ್ಲೂ ನಮ್ಮ ಸೊಸೆ ಇಷ್ಟೊಂದು ದೊಡ್ಡ ಗುಣ ಅದೇ ಅಂತ ನಮ್ಗೆ ನಿಜಕ್ಕೂ ಗೊತ್ತಿದ್ದಿಲ್ಲ. ಬೇರೆ ಯಾರೇ ಆಗಿದ್ರು ಇಂಥದ್ದೊಂದು ಪರಿಸ್ಥಿತಿಲಿ ನಿನ್ನ ಜೊತೆಲ್ಲ ಕೈ ಜೋಡಿಸ್ಕೊಂಡು ಇರ್ತಿದ್ದಿಲ್ಲ. ಅಂಥದ್ರಲ್ಲಿ ಪಾಪ ನೋವೇ ಎಷ್ಟೊಂದು ಒಳ್ಳೆಯವಳು. ಅವಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಭಾಳ ನೋವು ಕೊಟ್ಬಿಟ್ಟು. ಸರಿ ಬಿಡು, ಆಯಿತು. ಬೇಜಾರು ಮಾಡ್ಕೋಬೇಡ ಕಣಪ್ಪ. ಇಲ್ಲ ಬಿಡಮ್ಮ, ಏನು ಬೇಜಾರಿಲ್ಲ, ಏನಿಲ್ಲ. ನೀವು ನನ್ನಿಂದ ಬೇಜಾರಾಗಬೇಡಿ ಅಷ್ಟೇ, ಅಪ್ಪು ನಿನ್ವೆ. ಸರಿ ಆಯಿತು, ಬೆಳಿಗ್ಗೆ ಬರ್ತೀವಿ. ನೋಡು, ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ನೀನು, ಆಯಿತಾ? ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲ. ಪಟೇಲಪ್ಪ ಹೋಗ್ಬಿಟ್ಟು ಅವ್ರ ಹತ್ರ ಏನು ಮಾತ್ಕಿತಾಡೋರು. ಪಾಪ ಅವ್ರಿಗೂ ಯಾಕೆ ಬೇಜಾರು ಮಾಡೋದು. ಹೇಳ್ಬಿಡಕ್ಕೆ ಹೇಳು ಅಪ್ಪನಿಗೆ. ಏನು ಏನೂ ಇಲ್ಲ, ಹೋಗಿ ಕೇಳ್ಬೇಡಿ ಅಂದ್ಬಿಟ್ಟು. ಆಲೇ ಹೋಗ್ಬಿಟ್ಟು ಬತ್ತು ಅಪ್ಪ. ಏನಿಲ್ಲ, ಅವನ ರಿಪೋರ್ಟ್ ಸಿಕ್ತೋ ಬಿಡಿ ಅಂತ ಏನೋ ಹೇಳ್ಬಿಟ್ಟು ಬಂದದೆ. ಆಯಿತು, ನಾನು ಏನು ಕೇಳೋಕ್ಕಿಲ್ಲ ಅಂತ ಅಂದ್ರಂತೆ ಪಟೇಲಪ್ಪ ಅವ್ರಕ್ಕಂತೆ. ನೀನೇನು ಬೇಜಾರು ಮಾಡ್ಕೋಬೇಡ ಕಳ್ಳ. ಸರಿ ಆಯಿತು ಬಿಡಮ್ಮ. ಅಪ್ಪ? ಅಪ್ಪ ಇಲ್ಲೇ ಅದೇ. ಸರಿ ಆಯಿತು. ಎಷ್ಟೊತ್ತು ಬಂದಿರಿ? ಬೆಳಗ್ಗೆ ಬರ್ತೀವಿ ಹೊತ್ಲಂತೆ, ಒಂದು 9 ಗಂಟೆ 10 ಗಂಟೆ ಹೊತ್ತಿಗೆ. ಸರಿ ಆಯಿತು, ಬನ್ನಿ ಮತ್ತೆ. ನಾಳೆ ರಜೆ ಹಾಕೊಂಡಿರ್ತೀನಿ. ಅಯ್ಯೋ, ಯಾಕೆ ರಜೆ ಹಾಕೋದಿ? ಹೋಗಪ್ಪ, ಹೆಂಗೂ ನೋವೇ ಮನೆ ಹತ್ರ ಇರ್ತಾಳಲ್ಲ, ಇರ್ತೀನಿ ಅಂತೆ. ಹೋಗು, ಬರೋ ಸಂಜೆ ಮೇಲೆ ಉಳ್ಕೊತೀವಿ ಕತೆ. ಸರಿ ಆಯಿತು ಬಿಡು. ಹಂಗಾರೆ ಸಂಜೆ ಮೇಲೆ ಬರ್ತೀನಿ. ಬರೋ ಗಂಟೆ ಇರಿ ಒಂದು 2 ದಿನ. ಆಯಿತು, ಬರ್ತೀವಿ ಬೆಳಿಗ್ಗೆಗೆ. ನೋವೇನ್ಗೆ ಹೇಳ್ಬಿಡು. ಸರಿ ಆಯಿತು, ಹೇಳ್ತೀನಿ ಬಿಡಮ್ಮ. ಏನಂತೆ? ಅದು ಅಪ್ಪನೂ ಅಮ್ಮನೂ ಬಂದಾರಂತೆ. ಸಖತ್ ಬೇಜಾರು ಮಾಡ್ಕೊಬಿಟ್ಟಾರೆ. ನನ್ನಿಂದ ಈ ಥರ ಪ್ರಾಬ್ಲಮ್ ಆಗಿರೋದಂತ ಗೊತ್ತಾಗೋದಿಲ್ಲ. ನಿನ್ನ ಬಗ್ಗೆ ಸುಮ್ಮನೆ ಇಲ್ಲೋದ್ರೆ ಮಾತಾಡ್ದವಲ್ಲ ಅಂದ್ಕೊಂಡು ಏನು ಬೇಜಾರು ಮಾಡ್ಕೊತಿತ್ತಿಲ್ಲ. ಅಯ್ಯೋ ಬಿಟ್ಟಾಕು ಸರತ್ತು, ನಮಗೆ ಈಗ ಗೊತ್ತಾಯ್ತಾ? ಯಾವತ್ತೂ ಗೊತ್ತಾಗಿತ್ತು ಅಂದ್ರೆ ನಾವೇನು ಟೆನ್ಷನ್ ತಗೊಂಡಿರಲಿಲ್ಲ. ಸುಮ್ಮನೆ ಯಾಕೆ ನೀನು ಬೇಡದವ್ದೆಲ್ಲ ಯೋಚನೆ ಮಾಡ್ಕೊಂಡು ಮನ್ಸಿಗೆ ನೋವು ಮಾಡ್ಕೊತೀಯ? ಅವೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿರು. ಸರಿ ಆಯಿತು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನನ್ನಿಂದ ನೋವಿಗೆ ಭಾಳ ಅನ್ಯಾಯ ಆಯಿತು, ಮೋಸ ಆಯಿತು ಅನಿಸ್ತದೆ. ಆದರೆ ಏನು ಮಾಡಿರಿ, ನಿಜವಾಗ್ಲೂ ಅವಳನ್ನ ಬಿಟ್ಟಿರೋಂಥ ಶಕ್ತಿ ನನಗೂ ಇಲ್ಲ. ನಿಜವಾಗ್ಲೂ ಏನೋ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ, ನಾನು ಬಿಟ್ಬಿಟ್ಟು ಹೋಗು ಅಂತ. ಆದರೆ ಅವಳು ಏನಾದ್ರು ಇರಲಿಲ್ಲ ನನ್ನ ಜೀವನದಲ್ಲಿ ಅಂದರೆ ನಾನು ಒಂದು ಕ್ಷಣನೂ ಇರೋಕ್ಕಿಲ್ಲ. ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ. ನಾನು ಅವಳನ್ನ ಬಿಟ್ಟು ಒಂದು ಕ್ಷಣ ಇರೋಂಥ ಶಕ್ತಿನೂ ನನಗಿಲ್ಲ. ಏನೋ ದೇವ್ರು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾಯಿದ್ದಾನೋ ನಮ್ಮನ್ನ, ಯಾಕೆ ಹಿಂಗೆ ಇಷ್ಟೊಂದು ನೋವು ಕೊಡ್ತಾಯಿದ್ದಾನೋ. ನನ್ನಿಂದ ಅವಳಿಗೂ ನೆಮ್ಮದಿ ಇಲ್ಲ ಪಾಪ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ನಮ್ಮ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾಗಿ ಅವ್ರ ಮನ್ಸಿಗೆ ಎಷ್ಟು ನೋವಾಗಿದ್ದು ಪಾಪ. ಅವ್ರಿಗೂ ಆಸೆ ಇರ್ತದಲ್ವ, ಇರೋನೊಬ್ಬ ಮಗ, ಅವನ ಹೊಟ್ಟೆಗೂ ಪಾಪ ಆಗಬೇಕು, ನಮ್ಮ ವಂಶ ಬೆಳಗಬೇಕು ಅನ್ನೋದು ತಂದೆ ತಾಯಿಯಾಗಿ ಅವ್ರ ಆಸೆ ಕೂಡ ತಪ್ಪಲ್ಲ. ಆದರೆ ಏನು ಮಾಡಿರ, ನನ್ನ ಪರಿಸ್ಥಿತಿನೇ ಸರಿ ಇಲ್ಲ. ನಿಜವಾಗ್ಲೂ ಏನು ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಣ ಏನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಬರಲ್ಲ ಮತ್ತೆ. ನಮಸ್ಕಾರ.